ಮುಯಿಗೆ ಮುಯಿ ಸೇಡಿಗೆ ಸೇಡು ಅನ್ನೋ ರೀತಿಯಲ್ಲಿ ಈಗ ಯಾರೆಲ್ಲ ಉಗ್ರರಿದ್ರು ಅವರನ್ನ ಹುಡುಕಾಡುವಂತ ಕೆಲಸವನ್ನ ಈಗ ಸೇನೆ ಮಾಡ್ತಾ ಇದೆ. ಪ್ರತಿ ಮನೆಗಳಿಗೂ ಕೂಡ ನುಗ್ಗಿ ಅಲ್ಲಿರುವಂತಹ ಉಗ್ರರು ಯಾರು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಸೊ ಮುಯಿಗೆ ಮುಯಿ ಸೇಡಿಗೆ ಸೇಡು, ಮೂವರು ಉಗ್ರರಿಗಾಗಿ ಸೇನೆ ಕಾರ್ಯಾಚರಣೆಯನ್ನ ಮಾಡ್ತಾ ಇದೆ. ಮನೆಗಳಿಗೆ ಶೋಧವನ್ನ ನಡೆಸ್ತಾ ಇದೆ. ಹೋಗಿ ಕಿಶ್ತ್ವಾರ್, ಕಥುವಾ, ರಜೌರಿ, ಪೂಂಚ್ನಲ್ಲಿ ಶೋಧ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಉಧಂಪುರ ಅರಣ್ಯ ಪ್ರದೇಶದಲ್ಲೂ ಕೂಡ ಕಾರ್ಯಾಚರಣೆಯನ್ನ ಮಾಡ್ತಾ ಇರೋದು. ಪೊಲೀಸರು ಮತ್ತು ಸಿಆರ್ಪಿಎಫ್ ನಿಂದ ಈಗ ಶೋಧ ಕಾರ್ಯಾಚರಣೆ ನಡೀತಾ ಇದೆ. ಮನೆ ಒಳಗಡೆಗೆ ನುಗ್ಗಿ ಪ್ರತಿಯೊಂದು ಕೊಠಡಿಯನ್ನ ಕೂಡ ಪರಿಶೀಲನೆ ಮಾಡಿ, ಕವರ್ಡ್ ಇರಬಹುದು, ಕಿಚನ್ ಇರಬಹುದು, ಎಲ್ಲಾ ರೂಮ್ಗಳನ್ನ ಕೂಡ ತಡಕಾಡಿದ್ದಾರೆ ಅಲ್ಲಿ. ಸೊ ಅವುಗಳನ್ನ ಹುಡುಕಿ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಹೇಗಿದೆ ಆ ಕಾರ್ಯಾಚರಣೆ, ಹೇಗೆ ಮನೆಗಳಿಗೆ ನುಗ್ತಾ ಇದ್ದಾರೆ, ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ, ಅದರ ದೃಶ್ಯಾವಳಿಗಳನ್ನೆಲ್ಲ ನೋಡ್ತಾ ಇದ್ದೀರಾ. ಇದು ರೆಗ್ಯುಲರ್ ಆಗಿ ಸೇನೆ ಕಾರ್ಯಾಚರಣೆಯನ್ನ ಮಾಡುತ್ತೆ. ಈಗಂತೂ ಪ್ರತಿ ಮನೆಗೂ ಕೂಡ ನುಗ್ಗಿ ಪ್ರತಿಯೊಂದು ಜಾಗವನ್ನ ಕೂಡ ಹುಡುಕಿ ತೆಗಿತಾ ಇದ್ದಾರೆ. ಅನುಮಾನ ಇರುವಂತ ಮನೆಗಳೇನಿರ್ತವೆ, ಇಂತಹ ಜಾಗಗಳಿರಬಹುದು ಅನ್ನುವಂತ ಹೇಳಿ ಅಂತಹ ಜಾಗಗಳಿಗೆ ಹೋಗಿ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ ಸೇನೆ. ಈಗ ಒಂದೊಂದು ಟೀಮ್ ಒಂದೊಂದು ಕಡೆಗೆ ಹೋಗ್ತಾ ಇದೆ. ಒಂದೊಂದು ಏರಿಯಾದಲ್ಲೂ ಕೂಡ ಪ್ರತಿ ಮನೆಯೂ ಕೂಡ ಅನುಮಾನ ಬರುವಂತ ಮನೆಗಳು ಯಾವ್ದಿದ್ದಾವೆ ಅವುಗಳನ್ನೆಲ್ಲ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ಕೋಮಿಂಗ್ ಕಾರ್ಯಾಚರಣೆ ಅಂತ ಕರೀತಾರೆ ಅದನ್ನ. ಸೊ ಅಲ್ಲಿ ಇನ್ನೊಂದು ಕಡೆಗೆ ಫಾರೆಸ್ಟ್ ಅಲ್ಲಿ ನಡೆಸ್ತಾ ಇರುವಂಥದ್ದು ಕೋಮಿಂಗ್ ಕಾರ್ಯಾಚರಣೆ. ಇದು ಮನೆಗೆ ನುಗ್ಗಿ ಚೆಕ್ ಮಾಡ್ತಾ ಇದ್ದಾರೆ ಯಾರಿದ್ದಾರೆ ಏನಿಲ್ಲ ಅಂತ ಹೇಳಿ. ಸೊ ಹಾಗಾಗಿ ಆ ಮನೆಗಳಿಗೆ ಹೋಗಿ ಚೆಕ್ ಮಾಡ್ತಾ ಇರುವಂಥ ದೃಶ್ಯಾವಳಿಗಳನ್ನು ನೀವು ನೋಡ್ತಾ ಇದ್ದೀರಾ. ಇದು ಕೆಲವು ಏರಿಯಾಗಳಿದ್ದಾವೆ, ಆ ಏರಿಯಾಗಳಿಗೆ ಹೋಗಿ ಚೆಕ್ ಮಾಡ್ತಾ ಇದ್ದಾರೆ. ಕಿಶ್ತ್ವಾರ್ ಮತ್ತು ಕಥುವಾ, ರಜೌರಿ, ಪೂಂಚ್, ಉಧಂಪುರ್ ಈ ಎಲ್ಲ ಭಾಗಗಳಲ್ಲೂ ಕೂಡ ಹೋಗಿ ಮನೆಗಳನ್ನ ಚೆಕ್ ಮಾಡ್ತಿದ್ದಾರೆ. ಕಾರಣ ಅವ್ರಿಗೊಂದಿಷ್ಟು ಅನುಮಾನ ಬಂದಿರುತ್ತೆ, ಯಾವ ಕಡೆಗೆ ಮೂವ್ ಆಗಿರ್ತಾರೆ ಉಗ್ರರು ಏನು ಅಂತ ಹೇಳಿ. ಸೊ ಅದಕ್ಕೆ ತಕ್ಕಂತೆ ಈಗ ಸೇನೆಯ ಟೀಮ್ಗಳು ಹೋಗ್ಬಿಟ್ಟು ಈಗ ಹಲವು ಕಡೆಗಳಲ್ಲಿ ತಂಡಗಳು ಈ ರೀತಿಯಾಗಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಹೊಡೆದು ಹಾಕಿಬಿಡಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಸೊ ಸಿಗ್ತಾರೆ, ಎಲ್ಲಿ ಹೋಗ್ತಾರೆ, ಇವತ್ತಲ್ಲ ನಾಳೆ ಸಿಗ್ತಾ ಇದ್ದಾರೆ. ಸೊ ಈಗಾಗಲೇ ಸರಿಸುಮಾರಾಗಿ 1500ಕ್ಕಿಂತಲೂ ಹೆಚ್ಚು ಮನೆಗಳನ್ನು ತಡಕಾಡಿದ್ದಾರೆ ಅಲ್ಲಿ. ನನ್ನ ಸಹೋದ್ಯೋಗಿ ಈಗ ಶಬೀರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶಬೀರ್, ಈಗ ಯಾವ ರೀತಿಯಾದಂಥ ಕಾರ್ಯಾಚರಣೆ ನಡೀತಾ ಇದೆ ಶಬೀರಲ್ಲಿ? ಅರುಣ್, ಈಗ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಎಲ್ಲಿ ಭಯೋತ್ಪಾದಕ ಚಟುವಟಿಕೆಗಳು ಹೆಚ್ಚು ನಡೀತಾ ಇತ್ತು ಆ ಜಾಗಗಳನ್ನ ಟಾರ್ಗೆಟ್ ಮಾಡಿ ಕೋಬಿಂಗ್ ಮಾಡುವಂತ ಕೆಲಸವನ್ನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಡ್ಲಾಗ್ತಾ ಇದೆ. ಮುಖ್ಯವಾಗಿ ಬಂಡೀಪುರ ಆಗಿರ್ಬೋದು, ಶೋಪಿಯಾನ, ಅನಂತ್ನಾಗ್, ಪುಲ್ವಾಮಾ ಈ ರೀತಿಯಾಗಿ ಎಲ್ಲಿ ಭಯೋತ್ಪಾದಕರು ಹೆಚ್ಚು ಆಕ್ಟಿವ್ ಆಗಿರ್ತಾರೆ ಆ ಪ್ರದೇಶಗಳಲ್ಲಿ ಸರ್ಚ್ ಆಪರೇಷನ್ಗಳನ್ನ ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮುಖ್ಯವಾಗಿ ಬಂಡೀಪುರ ಮತ್ತೆ ಅನಂತ್ನಾಗ್ನಲ್ಲಿ ಅತಿ ಹೆಚ್ಚು ಸರ್ಚ್ ಆಪರೇಷನ್ಗಳು ನಡೆದಿರುವಂತದ್ದು. 1500ಕ್ಕೂ ಹೆಚ್ಚು ಮನೆಗಳನ್ನ ಶೋಧಿಸುವಂತ ಕೆಲಸವನ್ನ ಕೂಡ ಮಾಡಲಾಗಿದೆ. ಯಾಕೆಂದ್ರೆ ಭಯೋತ್ಪಾದಕ ಚಟುವಟಿಕೆಗಳನ್ನ ಮಾಡೋರು ಕೆಲವೊಂದಿಷ್ಟು ಮನೆಗಳಲ್ಲಿ ತಲೆಮರೆಸ್ಕೊಂಡಿರುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಸೊ ಹಾಗಾಗಿ ಇನ್ನೂ ಕೂಡ ಯಾರಾದ್ರೂ ಇದಾರ ಅನ್ನುವಂತ ನಿಟ್ಟಿನಲ್ಲಿ ಪರಿಶೀಲನೆಯನ್ನ ಮಾಡುವಂತ ಕೆಲಸಗಳು ಕೂಡ ಈಗ ಸದ್ಯಕ್ಕೆ ಸೇನೆಯಿಂದ ನಡೀತಾ ಇರುವಂತದ್ದು. ಇನ್ನೂ ಕೂಡ ತಡರಾತ್ರಿವರೆಗೂ ಕೂಡ ಇದು ಮುಂದುವರಿಯುವಂತ ಸಾಧ್ಯತೆಗಳಿದಾವೆ. ಇವತ್ತು ಈಗಾಗಲೇ ನಡೆದಿರುವಂತ ಘಟನೆಗೆ ಪೂರಕವಾಗಿ ಏನಾದ್ರೂ ಒಂದಿಷ್ಟು ದಾಖಲೆಗಳು ಅಥವಾ ಯಾರಾದ್ರೂ ಭಯೋತ್ಪಾದಕರು ಅಥವಾ ಅದರ ಸಿಂಪತೈಸರ್ ಯಾರಾದ್ರೂ ಸಿಗ್ತಾರಾ ಅನ್ನುವಂತ ನಿಟ್ಟಿನಲ್ಲಿ ಕೂಡ ಈಗ ಪರಿಶೀಲಿಸುವಂತ ಕೆಲಸಗಳು ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು. ಬಹಳಷ್ಟು ತೀವ್ರ ಗತಿಯಲ್ಲಿ ಸರ್ಚ್ ಆಪರೇಷನ್ಗಳು ಈಗ ಕಾಶ್ಮೀರದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ನಡೀತಾ ಇದೆ. ಅರುಣ್. ಓಕೆ ಶಬೀರ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.